ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ಬ್ಲಾಗ್. ಆ್ಯಕ್ಚುಲಿ ನಾವು ಇವತ್ತು ಇಂಟರ್ನ್ಯಾಷನಲ್ ರೋಬೋಟಿಕ್ ಬರ್ಡ್ಸ್ ಎಕ್ಸಿಬಿಷನ್ಗೆ ಬಂದಿದ್ವಿ. ಇದು ಕೆಂಗೇರಿಯಲ್ಲಿದೆ. ಅಂದರೆ ಬೆಂಗಳೂರಲ್ಲಿ ಡಿಫ್ರೆಂಟ್ ಏರಿಯಾಗಳಲ್ಲೇ ಹಾಕ್ತಿರ್ತಾರೆ. ಅಂದರೆ ಲೈಕ್ ಈಗ ಜಕ್ಕೂರು ಏರ್ಪೋರ್ಟ್ ಹತ್ರ ಹಾಕ್ತಿರ್ತಾರೆ, ಯಲಹಂಕ ಹತ್ರ ಹಾಕ್ತಿರ್ತಾರೆ. ಸೊ ಪ್ರತಿ ವರ್ಷ ಮಾಡ್ತಿರ್ತಾರೆ. ಅಂದರೆ ಇದರ ಅರ್ಥ ಏನಂದರೆ ನಿಮಗೆ ಎಂತೆಂಥ ವಿಧವಾದ ಬರ್ಡ್ಸ್ಗಳಿದೆ ಅದೆಲ್ಲ ನಿಮಗೆ ಪರಿಚಯ ಮಾಡೋಂಥ ಒಂದು ಉದ್ದೇಶ. ಮತ್ತು ನಿಮಗೆ ಒಂದು ಹಳ್ಳಿ ಸೊಗಡು ಮತ್ತು ಫಾರೆಸ್ಟು, ಅಂದರೆ ಆಗಿನ ಜನ್ರೇಷನಲ್ಲಿ ಜನಗಳಿಗೆ ಪ್ರಾಣಿಗಳ ಜೊತೆ ಮತ್ತು ಒಂದು ನೇಚರ್ ಜೊತೆ ಬಾಂಧವ್ಯ ಹೆಂಗಿತ್ತು ಅನ್ನೋದು ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡಿರ್ತಾರೆ. ಮತ್ತು ಎಸ್ಪೆಷಲಿ ಈಗಿನ ಜನ್ರೇಷನ್ ಮಕ್ಳುಗಳಿಗೆ ಇದೆಲ್ಲ ತುಂಬ ಯೂಸ್ಫುಲ್ಲು. ನಮ್ಗಳಿಗೆ ಎಷ್ಟೊಂದು ಇಲ್ಲಿ ಇಷ್ಟೊಂದು ವಿಧವಾದ ಪಕ್ಷಿಗಳಿದೆ ಅಂತ ಗೊತ್ತಿರಲ್ಲ ದೊಡ್ಡವ್ರಿಗೆ. ಸೊ ಮಕ್ಳುಗಳಿಗಂತೂ ತುಂಬ ಅದ್ಭುತವಾಗಿದೆ. ಸೊ ಒಂದು ಸತಿ ಯಾರು ನಿಯರೆಸ್ಟ್ ಇದ್ದರೆ ವೀಕೆಂಡ್ ಟೈಮಲ್ಲಿ ನೋಡ್ಬೋದು. ಮತ್ತು ಪರ್ ಹೆಡ್ ಇಲ್ಲಿ 80 ರುಪೀಸ್ ಇದೆ. ಬಿಲೋ 3 ಇಯರ್ಸ್ ಮಕ್ಕಳಿಗೆಲ್ಲ ಫ್ರೀ ಇದೆ, ಅಂದರೆ ಟಿಕೆಟ್ ಫ್ರೀ ಇದೆ. ಸೊ ಸೊ ಇಲ್ಲಿ ನಾವು ವೆರೈಟಿ ಆಫ್ ಬರ್ಡ್ಸ್ ಹೆಸರು ನಮಗೊಂದು 4-5 ಅಷ್ಟೇ ಗೊತ್ತಿರ್ತಾವೆ. ಬಟ್ ಇಲ್ಲೆಲ್ಲ ನಮಗೆ ಎಲ್ಲ ಥರದೊಂದು ಸ್ಪೂನ್ ಬಿಲ್ ಆಗಿರ್ಬೋದು, ಆಸ್ಟ್ರಿಚ್ ಆಗಿರ್ಬೋದು, ವಿಕ್ಟೋರಿಯಾ ಕ್ರೌನ್ಡ್ ಪಿಜನ್ ಆಗಿರ್ಬೋದು, ಆ್ಯಂಡ್ ಡೈನೋಸಾರ್ ಬೇಬೀಸ್ ಆಗಿರ್ಬೋದು. ಸಣ್ಣ ಹುಡುಗರಿಗಂತೂ ಒಂಥರ ಕಲೀಲಿಕ್ಕೂ ಸಿಗ್ತೈತೆ ಅನಿಸ್ತೈತೆ. ಸಣ್ಣವ್ರಿಗೆ ಎಷ್ಟಲ್ಲ, ದೊಡ್ಡವ್ರಿಗೆ ನಾವೇ ಎಷ್ಟೊಂದು ಈ ನಾರ್ತನ್ ಕ್ಯಾಸುವರಿ ಆಗಿರ್ಬೋದು, ಇವೆಲ್ಲ ಪಕ್ಷಿಗಳು ನಮಗನೇ ಹೊಸವ. ಇಂಥ ಎಲ್ಲ ವೆರೈಟೀಸ್ ಪಕ್ಷಿಗಳ ಹೆಸರು, ಅದಕ್ಕೂ ಸೈಜ್ ಹೆಂಗಿರ್ತದೆ, ಹೈಟ್ ಎಷ್ಟು ಇರ್ತೈತಿ, ಅದನ್ನೆಲ್ಲ ನಮಗೆ ಇಲ್ಲಿ ನೋಡೋಕ್ಕೂ ಸಿಗತ್ತಿತ್ತು ಆ್ಯಂಡ್ ಕಲಿಯಾಕೂ ಸಿಗತ್ತಿತ್ತು. ಯಾಕಂದ್ರೆ ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಇವಾಗ ಗುಬ್ಬಿ, ಕಾಗಿ, ಪಾರಿವಾಳ ಇಂಥ ಒಂದು 10 ಬರ್ಡ್ಸ್ ನೆನಪಿದ್ರೆ ಹೆಚ್ಚ. ಸೊ ಹೀಗಾಗಿ ನಮ್ಗೇನು ಪುಸ್ತಕ ಒಳಗೆ ಕಲೀಲಿಕ್ಕೆ ಸಿಗ್ತಿತ್ತಲ್ಲ ಅಂತ ಎಲ್ಲ ವೆರೈಟೀಸ್ ಆಫ್ ಪಕ್ಷಿಗಳನ್ನು ಆ್ಯಂಡ್ ಒಂದಷ್ಟು ಜೀವಿಗಳನ್ನು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಿತ್ತು. ಅದು ಕಲರ್ಫುಲ್ಲಾಗಿ ಒಂದು ಎನ್ವೈರ್ನ್ಮೆಂಟ್ ಇತ್ತು. ಸಣ್ಣ ಹುಡುಗರಿಗಂತೂ ಭಾಳನ ಚೆಂದಿತ್ತು. 2-3 ಥರದ ಪ್ಯಾರೆಟ್ಸ್ ಇದ್ದು ಇಲ್ಲೇ. ಆ್ಯಂಡ್ ಆನೆಗಳಂತೂ 2-3 ಕಡೆ ಆನೆಗಳನ್ನ ಹಾಕಿದ್ರು. ಒಂದು ಕಡೆ ನಮ್ಮ ಸಂಸ್ಕೃತಿನ ಬಿಂಬಿಸೋ ಥರ ಅಂಬಾರಿ ಥರ ಎಲ್ಲ ಮಾಡಿ ಹಾಕಿದ್ರೆ, ಇನ್ನೊಂದು ಕಡೆ ಆನೆ ಫಾರೆಸ್ಟ್ ಒಳಗೆ ನೀರು ಕುಡಿಯೋ ಥರ ಇತ್ತು. ಆ್ಯಂಡ್ ಪೆಂಗ್ವಿನ್ಗಳಾಗಿರ್ಬೋದು, ಇದೆಲ್ಲ ನೋಡಿ ಅಗಸ್ತ್ಯಾಗೂ ಖುಷಿ ಆಗತ್ತಿತ್ತು. ಅವಂಗಷ್ಟಲ್ಲ, ನಮಗೂ ಖರೆಗೂ ಎಸ್ ಬಂದಿದ್ದು ವರ್ತ್ ಅನಿಸಿತ್ತು. ಒಬ್ಬರಿಗೆ 80 ರೂಪಾಯಿ ಟಿಕೆಟ್ ಕೊಟ್ರೂ ಏನು ಹಂಗೆ ಲಾಸ್ ಇಲ್ಲ ಅನಿಸಿತ್ತು. ಆ್ಯಂಡ್ ಫೋಟೋಸ್ ತೊಗೊಳ್ಳಿಕ್ಕೆಲ್ಲನೂ ಮಸ್ತ್ ಇತ್ತು. ಸೊ ನೀವು ನಿಯರ್ ಬೈ ಇತ್ತಂದ್ರೆ ಒಂದ್ಸಲ ವಿಸಿಟ್ ಕೊಡಿರಿ. ಥ್ಯಾಂಕ್ ಯು.